Namaste Yallarigu. Welcome to Shashikala's kitchen. Get ready for delicious Indian recipes in every reel. From spicy curries to sweet desserts, let's explore India's flavors that I know together. ಹಾಯ್ ಮಾ. ಹಾಯ್. ಸೊ ಇವತ್ತು ಮೆಂತ್ಯ ಸೊಪ್ಪು ಬಾತ್ ಮಾಡ್ತಿದ್ಯಾ ಅಲ್ವಾ? ಹೌದು. ಹೇಗೆ ಮಾಡೋದು ತೋರಿಸ್ತೀಯಾ? ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಒಗ್ಗರಣೆಗೆ ಒಂಚೂರು ಸಾಸಿವೆ, ಕಡಲೆಬೀಜ, ಆಮೇಲೆ ಇದು ಈರುಳ್ಳಿ ಫಸ್ಟ್ ಹಾಕ್ಕೋಬೇಕು, ಆಮೇಲೆ ಆಲೂಗಡ್ಡೆ ಹಾಕ್ಕೋಬೇಕು ಉರಿಯೋಕ್ಕೆ, ಆಮೇಲೆ ಟೊಮೊಟೊ ಲಾಸ್ಟ್, ಇದು ದಪ್ಪಮೆಣಸಿನ್ಕಾಯಿ, ಆಮೇಲೆ ಟೊಮೊಟೊ ಎಲ್ಲ ಚೆನ್ನಾಗಿ ಬಾಡಿಸಿದಾದ್ಮೇಲೆ ಮೆಂತ್ಯ ಸೊಪ್ಪು ಹಾಕೋದು, ಅವಾಗ ಒಂಚೂರು ಉಪ್ಪು ಹಾಕೋದು, ಆಮೇಲೆ ಅವರೆಕಾಳು ಬೇಯಿಸಿಟ್ಟಿದ್ದೀನಿ ಅದೊಂದು ಅರ್ಧ ಕಪ್ ಹಾಕೋದು. ಎಲ್ಲ ಪೂರ್ತಿ ಆದಮೇಲೆ ಅರ್ಧ ಕಪ್ಪು ಅಂದರೆ 2 ಸ್ಪೂನ್, ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಪಲ್ಯದ. ಓಕೆ, ಸಾಕೋಣ. ಒಗ್ಗರಣೆ ಹಾಕೋಲ್ವಾ? ಕಡಲೆಬೀಜ ಕೆಂಪಾಗಬೇಕಲ್ವಾ? ಆಗಿದೆ. ಈ ಕರಿಬೇವಿನ ಸೊಪ್ಪು, ಇದಕ್ಕೆ ಅರಿಶಿನ, ಪ್ರತಿಯೊಂದಕ್ಕೂ ಅರಿಶಿನ ಹಾಕ್ತೀವಿ. ಈರುಳ್ಳಿ ಒಂಚೂರು ಫ್ರೈ ಆದಮೇಲೆ ತಕ್ಷಣ ಆಲೂಗಡ್ಡೆ. ಸೊ ಆಲೂ ಫ್ರೈ ಆಗಿದೆ. ನೆಕ್ಸ್ಟು ಕ್ಯಾಪ್ಸಿಕಮ್. ಸೊ ಕ್ಯಾಪ್ಸಿಕಮ್ ಫ್ರೈ ಆಗಿದೆ. ಫ್ರೈ ಆದಮೇಲೆ ಸೊ ಇದು ಮೆಂತ್ಯ ಬೆಂದಿದೆ ಅಲ್ವಾ? ಫ್ರೈ ಆಗಿದೆ. ನೆಕ್ಸ್ಟ್ ಬೇಯಿಸಿರೋ ಕಡಲೆಕಾಯಿ, ಅವರೆಕಾಳಲ್ಲಿ ಉಪ್ಪು ಹಾಕ್ಕೊಂಡು ಬೇಯಿಸಿದೆ ಅಲ್ವಾ? ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡೆ. ಇನ್ನೂ ಒಂದು ಇದು ಕಡಲೆಬೀಜ ಬೇಕಾದರೆ ಫಸ್ಟ್ ಹುರಿದು ಪಕ್ಕಕ್ಕೆ ಇಟ್ಕೊಂಡು ಅನ್ನ ಎಲ್ಲ ಕಲಸಿದ್ದಾದ್ಮೇಲೆ ಕೂಡ ಕಳಿಸ್ಕೋಬೋದು. ಈ ಥರ ಅಂದರೆ ಮೆತ್ತಗಾಗುತ್ತೆ ಅಂತ ಗೊತ್ತಿದ್ದೆ. ಲಾಸ್ಟಲ್ಲಿ ಕಡಲೆಬೀಜ ಹಾಕ್ಕೊಂಡು ಕಳಿಸ್ಬೋದು, ಗರಿಗರಿಯಾಗಿ ಆಗೇ ಇರುತ್ತೆ. ಅದನ್ನು ಮಾಡ್ಬೋದು. ನೋಡಿ ಆಗಿದೆ. ಅದು 2 ಸ್ಪೂನು ಕಡಲೆಬೀಜ ಪುಡಿ, ನೋಡಿ ಮೆಂತ್ಯ ಸೊಪ್ಪು ಬಾತ್ ರೆಡಿ. ಅನ್ನ ಹಾಕಿ ಕಳಿಸಿ ತೋರಿಸ್ತೀವಿ. ಸೊ ಬಿಸಿ ಬಿಸಿ ಮೆಂತ್ಯ ಸೊಪ್ಪು ಬಾತ್ ರೆಡಿ. ಇದಕ್ಕೆ ಆಪ್ಷನ್ನು ಬೇಕಾದರೆ ನಿಂಬೆಹಣ್ಣು ಒಂಚೂರು ಮೇಲೆ ಹಿಂಡ್ಕೋಬೋದು.